ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಕಾಲೇಜಲ್ಲಿ ಕಲ್ಚರಲ್ ಡೇ ಇತ್ತಂತ ಎಲ್ಲರನ್ನೂ ಸಾಂಸ್ಕೃತಿಕವಾಗಿ ರೆಡಿಯಾಗಿ ಬನ್ನಿ, ಟ್ರೆಡಿಷನಲ್ ಆಗಿ ಅಂತ ಹೇಳಿದ್ರು. ಆದ್ರಿಂದ ಎಲ್ಲರೂ ಚೆನ್ನಾಗಿ ಟ್ರೆಡಿಷನಲ್ ಆಗಿ ಲುಕ್ಕಲ್ಲೇ ಬಂದಿದ್ರು. ಅಂತೂ ಇಂತೂ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಮ್ಮ ಪ್ರಿನ್ಸಿಪಲ್ ಸರ್ನು ಸಹ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡಾಯಿತು, ಮ್ಯಾಮ್ ವೆಲ್ಕಮ್ ಮಾಡಾಯಿತು. ಯಾವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಗುರು, ಇದು ಭಾಷಣ ಯಾವಾಗ ಮುಗೀತು ಅನ್ನೋಷ್ಟರಲ್ಲೇ ಗಣೇಶ ಬಗ್ಗೆ ಹಾಡು ಹೇಳ್ತಾ ಈ ಪ್ರೋಗ್ರಾಮ್ ಪ್ರಾರ್ಥನೆ ಮೂಲಕ ಇದು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಇವರು ಹಾಡಿದ್ರು, ಕೇಳೋಕ್ಕಂತೂ ತುಂಬ ಇಂಪಾಗಿತ್ತು. ಹಾಗೆ ನೋಡ್ತಾ ಇದ್ರು, ಡ್ಯಾನ್ಸ್ ಅಂದ್ಕೊಂಡ್ರೆ ಸೋಲೋ ಸಾಂಗ್ ಇತ್ತು ಗುರು. ಅಂತೂ ಇಂತೂ ಸೋಲೋ ಸಾಂಗ್ ಯಾವಾಗಪ್ಪ ಮುಗಿಯುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಿ. ಇವರು ಹಾಡಾಡ್ತಿದ್ರೆ ನಮ್ಗೆ ಈ ಕಡೆ ನಿದ್ದೆ ಬರ್ತಾ ಇತ್ತು. ಅಂದರು ಯಾರಿಗೆ ಫಸ್ಟ್ ಪ್ರೈಸ್ ಹೋಗುತ್ತೋ, ಯಾರಿಗೆ ಪ್ರೈಸ್ ಹೋಗಲ್ವೋ ಅನ್ನೋ ಡಿಸ್ಕಷನಲ್ಲೇ ನಿದ್ದೆನೂ ಸಹ ಮಾಡಲಿಲ್ಲ. ಆಮೇಲೆ ಸಾಂಗ್ ಮುಗಿದ ತಕ್ಷಣ ಟೀ ಕುಡಿಯೋಣ ಅಂತ ಹೋದ್ರೆ ಇಷ್ಟು ಖಾಲಿ ಇತ್ತು ನೋಡಿ. ಆಮೇಲೆ ನಮ್ಮ ಫ್ರೆಂಡ್ಸು ಹೋಗೋಣ ಹೋಗೋಣ ಅಂತ ಹೇಳಿದ ತಕ್ಷಣ ಟೀ ಕುಡಿಯೋಕೆ ಹೋದ್ವಿ. ಇವಳು ನೋಡಿ ಗುರು, ನಮ್ಮ ಸ್ವಾತಿ ಅಂತ ಯಾವಾಗಲೂ ಹಿಂಗೆ ಆಡ್ತಿರ್ತಾಳೆ. ಇವಳು ಪವಿತ್ರ. ಬಟ್ ಅಂತೂ ಇಂತೂ ಆಯಿತು, ಹೋಗೋಣ ಅಂತ ಸೆಲ್ಫಿ ಮೋಡ್ ಬಂದು ಅದರಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು ಇವರೇ ಗುರು ನಾನು ಹಾಳು ಮಾಡಿದ್ದು. ಹಾಳು ಮಾಡೋಕೆ ಇವರೇ ಕಾರಣ. ಆಮೇಲೆ ಇವಳು ದುಡ್ಡು ಯಾರೋ ತೊಗೊಂಡಿದ್ರೆ ಅಂತ ಮನೆಯವರೆಗೆ ಬೈಕೊಂಡು ಬರ್ತಾ ಇದ್ಲು. ಒಂದು 50ನ ಬೈಲು ಅಷ್ಟಿಷ್ಟು ಬೈದಿಲ್ಲ. ಆಮೇಲೆ ಯಾರು ಬಾಟ್ಲು ತೊಗೊಂಬಂದಿರ್ಲಿಲ್ಲಪ್ಪ. ಅದಕ್ಕೆ ನಳಕ್ಕೇನೆ ಬಾಯಿ ಹಚ್ಚಿ ಕುಡ್ಕೊತಾ ಇದ್ವಿ ನೀರನ್ನ. ಅಂದರೆ ನಳಕ್ಕಂದ್ರೆ ಫುಲ್ ಅಲ್ಲಪ್ಪ, ಕೈ ಹಿಡ್ದು. ಹಂಗೆಲ್ಲ ತಿಳ್ಕೊಂಬಿಡ್ಬೇಡಿ. ಆಮೇಲೆ ನಾನು ಸಹ ನೀರು ಕುಡಿದೆ, ತುಂಬ ಬಾಯಾರಿಕೆ ಆಗಿತ್ತಂತ. ಆಮೇಲೆ ಯಾರಿಗಾದ್ರೂ ಏನಾದರೂ ಮಾಡೋಣ ಅಂತೇಳಿ ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ನೀ ನನಗೊಂದು ವರ್ಡ್ ಹೇಳ್ಬೇಕಂದ್ರೆ ಏನು ಹೇಳ್ತೀಯ ಅಂತ ಕೇಳಿದ್ವಿ. ಅವ್ರು ಕೊಟ್ಟಿರೋ ಆನೆಸ್ಟ್ ಆನ್ಸರ್ಗೆ ನನ್ನ ಹಾರ್ಟ್ ಅಟ್ಯಾಕ್ ಆಗೋ ಥರ ಇದ್ಬಿಟ್ಟಿತ್ತು. ಪರವಾಗಿಲ್ಲ, ಕ್ಯೂಟ್ ಅಂತ ಫಸ್ಟ್ ಟೈಮ್ ನಾನು ಕೇಳಿದ್ದವ್ರ ಬಾಯಲ್ಲಿ. ಅಂದರೂ ಪರವಾಗಿಲ್ಲ ಅಂತೇಳಿ ಹೋಗ್ತಾ ಇದ್ವಿ. ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಡ್ಯಾನ್ಸ್ ಅಂತ ನೋಡೋಕೆ ಸಖತ್ತಾಗಿತ್ತು ಮಾತ್ರ. ನಾವು ಆಡ್ತೀವೋ ಬಿಡ್ತೀವೋ ಗೊತ್ತಿಲ್ಲಪ್ಪ, ಮಾಡೋರಿಗೆ ಎನ್ಕರೇಜ್ ಮಾಡೋದಲ್ಲಿ ನಾವಂತೂ ಫಸ್ಟ್ ಅಂತೇಳಿ ಡ್ಯಾನ್ಸ್ನ ಚೆನ್ನಾಗಿ ನೋಡಿಕೊಂಡು ಸೋಲೋ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಆಮೇಲೆ ಗ್ರೂಪ್ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು. ನೋಡಿ ಖುಷಿ ಆಯಿತು. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ತುಂಬ ಡ್ಯಾನ್ಸ್ ಚೆನ್ನಾಗಿ ಮಾಡೋದು ಹರ್ಷ ಅವರು ಅಂತ. ಇವರು ಇದು ಥೀಮ್ ಇಟ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ನಡೆಸ್ಕೊಟ್ರು. ಅಲ್ಲಿದ್ದವ್ರಿಗೆಲ್ಲ ಕಣ್ಣಲ್ಲಿ ಗಂಗೆ ಹರಿದ್ಬಿಡ್ತು. ಗಂಗೆ, ಕಾವೇರಿ ಎಲ್ಲ ಹರಿತು. ನೋಡಿ ನೀವೇ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಮಾಡ್ತಾರೆ. ನಮಗಂತೂ ತುಂಬಾ ಇಷ್ಟ ಆಗಿಬಿಡ್ತು ಡ್ಯಾನ್ಸ್ ಅಂತೂ. ಇಷ್ಟ ಆಗಿ ಆಮೇಲೆ ಎಲ್ಲರ ಕಣ್ಣಿಗೂ ನೀರು ಬರ್ಸಿದ್ರು. ಅದು ನೋಡ್ತಾ ಇದ್ರೆ ಏನು ಮಾತಾಡ್ಬೇಕಂತನೂ ಗೊತ್ತಾಗಲ್ಲ. ಅಷ್ಟು ತುಂಬ ಯಾವುದೋ ಒಂದು ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲ್ ಶೋದಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಯಿತು. ನಮ್ಮ ಕಾಲೇಜಲ್ಲಿ ಇಂಥ ಪ್ರತಿಭೆಗಳಿರೋದು ನಮಗಂತೂ ಫುಲ್ಲು ಖುಷಿ ಆಯಿತು. ಹಾಗೆ ಡ್ಯಾನ್ಸ್ ನೋಡಿ ಚೆನ್ನಾಗಿ ಮಜಾ ಮಾಡ್ಕೊಂಡ್ವಿ. ಮಜಾ ಆದಮೇಲೆ ಮತ್ತೆ ಯಾವಾಗ ಬೇರೆ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸ್ಟಾರ್ಟ್ ಆಗಲಿ ಅಂತಿದ್ರೆ ಇವ್ರ ಸರ್ದು ಡ್ಯಾನ್ಸೇ ಮುಗಿಲಿಲ್ಲ. ಆದರೂ ಇವ್ರ ಡ್ಯಾನ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಕಾಲೇಜ್ಗೆ ಇದು ಇಷ್ಟ. ಆಮೇಲೆ ಮೊನ್ನೆ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಇರೋದ್ರಿಂದ ಯಾರು ವಿಶ್ ಮಾಡಿರಲಿಲ್ಲ ಅಂತ ನಮ್ಮ ಮ್ಯಾಮ್ ಅವ್ರಿಗೆ ಸರ್ಪ್ರೈಸ್ ಕೊಟ್ಟರು. ನಮ್ಮ ಕಾಲೇಜಿನ ಎಲ್ಲ ಸರ್ ಪ್ರೊಫೆಸರ್ಗಳಿಗೆಲ್ಲ ಇಂಟರ್ನ್ಯಾಷನಲ್ ಮೆನ್ಸ್ ಡೇನ ವಿಶ್ ಮಾಡಿದ್ರು. ಇದಂತೂ ತುಂಬ ಖುಷಿ ಆಯಿತು. ನಮ್ಮ ಕಾಲೇಜಲ್ಲಿ ಇಷ್ಟು ಮೆನ್ಸ್ ಸ್ಟಾಫ್ ಲೆಕ್ಚರರ್ ಇದ್ದಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ, ದೇವರಾಣೆ. ಆಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಸೆಲ್ಫಿ ಇಟ್ಕೊಂಡು ಮನೆ ಕಡೆ ದಾರಿ ನಡೆದ್ವಿ. ಇದು ಈ ದಿನದ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು.